ರಾಧಾ ಮದುವೆ ಆಗೋವರೆಗೂ ಈ ಫೈಲ್ನ ಅವಳ ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ. ರಾಧಾ, ನಾನು ರವಿ ನೋಡಿದೆ, ಅವನ ಜೊತೆಲಿ ಮಾತಾಡಿದೆ. ರವಿ ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗ್ಬಿಟ್ನಮ್ಮ. 28ನೇ ತಾರೀಕು ಅವನ ಮದುವೆ ಫಿಕ್ಸ್ ಆಗಿದೆಯಂತೆ. ನೀವು ರಾಧಾ ಇಬ್ರು ಬನ್ನಿ ಅಂತ ನನಗೆ ಹೇಳ್ದ. ಅದಕ್ಕೆ ನಾನು ರಾಧಾ ಒಬ್ಬಳೇ ಬರಲ್ಲ ಕಣೋ, ಅವಳ ಜೊತೆಯಲ್ಲಿ ಅವಳ ಗಂಡನೂ ಬರ್ತಾನೆ ಅಂತ ಹೇಳಿದೆ. 28ನೇ ತಾರೀಕು ಅವನ ಮದುವೆ ಆದ್ರೆ 3 ದಿವಸಕ್ಕೆ ಮುಂಚೆನೆ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅವನಿಗೊಂದು ಮೀನಾ ಸಿಕ್ಕಿದ್ರೆ ನನ್ನ ತಂಗಿಗೊಬ್ಬ ಕೃಷ್ಣ ಸಿಗದೆ ಹೋಗ್ತಾನ. ಕೃಷ್ಣನ? ಹೌದಾ? ನಿನ್ನತ್ತಿಗೆ ತಮ್ಮ ಕೃಷ್ಣ. ಅಣ್ಣ, ರವಿ ಇಂಥ ತೀರ್ಮಾನಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದನ್ನ ನಂಬ್ಕೊಂಡು ಇಂಥ ದ್ರೋಹ ಮಾಡೋದಾ? ರಾಧಾ, ಒಂದು ಸಣ್ಣ ಕಬ್ಬಿಣದ ತುಂಡು ನನ್ನಂಥ ದೊಡ್ಡ ಮರವನ್ನೇ ಕತ್ತರಿಸ್ಬಿಡುತ್ತಲ್ಲ ಅಂತ ಚಿಂತೆ ಮಾಡ್ತೀಯ ಹೊರತು, ಆ ಕೊಡ್ಲಿಗೆ ಒಂದು ಮರದ ತುಂಡು ಸೇರಿದ್ರೇನೆ ಅದು ತನ್ನನ್ನು ಉರುಳಿಸೋಕ್ಕಾಗೋದು ಅಂತ ಆ ಮರ ಮರ್ತು ಬಿಡುತ್ತೆ. ಹಾಗೇನೆ ಪ್ರೀತಿ ಅನ್ನೋ ಮರನ ರವಿ ಕತ್ತರಿಸಾಕೋದಿಕ್ಕೆ ನಿನ್ನ ಹಾಗೆ ಒಂದು ಹೆಣ್ಣು ತಾನೇ ಕಾರಣ. ಅದನ್ನೆಲ್ಲ ಯೋಚನೆ ಮಾಡದೆ ಮುಂದೆ ಬದುಕೋದು ನೋಡು. ಅಣ್ಣ, ನಿನ್ ತೀರ್ಮಾನನೇ ನನ್ನ ತೀರ್ಮಾನ. ಇನ್ಮೇಲೆ ನಿನ್ನ ಗೌರವಕ್ಕೆ ಕಳಂಕ ತರೋ ಯಾವ ಕೆಲಸನೂ ನಾನು ಮಾಡಲ್ಲ. ನನ್ನ ಮದುವೆಗೆ ಏರ್ಪಾಟ್ ಮಾಡಿ. ಸೀತಾ, ಸೀತಾ, ನಿನ್ ತಮ್ಮನಿಗೆ ಅರ್ಜೆಂಟಾಗಿ ಬಾ ಅಂತ ಟೆಲಿಗ್ರಾಮ್ ಕೊಟ್ಬಿಡು. ರಾಧಾ ಮದುವೆ ನಿನ್ ತಮ್ಮನ ಜೊತೆಲಿ. ರಾಧಮ್ನವ್ರಿಗೆ ಅವ್ರ ಅತ್ತಿಗೆ ತಮ್ಮನ ಜೊತೆ ಮದುವೆ ಏರ್ಪಾಡು ನಡೀತಿದೆ. ನನಗೆ ಗೊತ್ತು ಸರ್. ಗೊತ್ತಿದ್ದು ಸುಮ್ಮನೆ ಇದ್ದೀರಲ್ಲ ಸರ್. ನಿಮ್ಮನ್ನೊಂದು ಮಾತು ಕೇಳ್ಕೊಂಡೋಗಿ ಆ ಮದುವೆ ನಿಲ್ಸೋಣ ಅಂತ ಬಂದೆ. ರಂಗಣ್ಣವ್ರೆ, ಎಲ್ಲ ನನ್ನ ಒಪ್ಪಿಗೆ ತಗೊಂಡೆ ನಡೀತಾ ಇದೆ. ದಯವಿಟ್ಟು ನೀವು ಯಾರು ಈ ವಿಷಯದಲ್ಲಿ ತಲೆ ಹಾಕಬೇಡಿ ಪ್ಲೀಸ್. ಫ್ಯೂಚರ್ ಬಾಸ್ ಬರ್ತಾ ಇದ್ದಾರಪ್ಪ, ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು. ಇಷ್ಟು ದಿವಸ ಬಾಸ್ ಟೇಬಲ್ ಎದುರಿಗೆ ಕೂತ್ಕೋತಿದ್ರು, ಇನ್ಮೇಲೆ ಬಾಸ್ ಬೆಡ್ ಮೇಲೆ ಕೂತ್ಕೋಬಹುದು. ತುಂಬಾ ಕಿಲಾಡಿ. ಬರ್ತಾ ಇದ್ದಾಗೆ ರಾಧಾ ಅವ್ರಿಗೆ ಕೊಟ್ಬಿಟ್ರಲ್ಲ. ರಾಧಾ ಅವ್ರ? ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಊರರೆಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು. ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆ ನಿಮ್ ಕೆಲಸನ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ಲ? ಒಂದು ಗಂಡು ಹೆಣ್ಣಿಗೆ ಇಲ್ಲದೆ ಇರೋ ಸಂಬಂಧ ಕಟ್ಟಿ ಮಾತಾಡೋದ್ರಿಂದ ನಿಮಗೆ ಮನೋರಂಜನೆ ಸಿಗ್ಬೋದು. ಆದ್ರೆ ನೀವಾಡೋ ಈ ಮಾತು 10 ಜನರ ಕಿವಿಗೆ ಬಿದ್ದರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಆಕೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಒಂದ್ಸರಿ ಮಾಡ್ತೀರಾ? ನಿಮ್ಗೆ ಯೋಗ್ಯತೆ ಇದೆಯಾ? ವೆಲ್ ಸೆಡ್ ಅವರು, ಚೆನ್ನಾಗಿ ಹೇಳಿದೆ. ಸಾಕು ಮೀನಾ, ಇಷ್ಟು ದಿವಸ ನನಗೋಸ್ಕರ ನೀವು ಊರ್ನವ್ರಿಗೆಲ್ಲ ಕೆಟ್ಟೊಳಗೆ ಸಾಕು. ಇನ್ಮೇಲಾದ್ರೂ ನಿನ್ನ ಬಾಳಿನ ದಾರಿನ ನೀನು ನೋಡ್ಕೊಳ್ಳೋದು ಒಳ್ಳೇದು. ಆದ್ರೆ ಒಂದು ಮಾತು ಮೀನಾ, ನಿನಗಿಷ್ಟ ಆದವ್ರನ್ನ ನೀವು ಮದುವೆ ಮಾಡ್ಕೊಳ್ಳೋದಕ್ಕಿಂತ ನಿನ್ನನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ವಾಟ್ ಯು ಸೇ ಅರುಣ್? ಸರ್, ಯಜಮಾನ್ರು ಇಲ್ಲಿಲ್ಲ. ಹೊಸ ಮನೆ ಕಟ್ಟಿದಾರಲ್ಲ, ಅಲ್ಲಿಗೆ ಹೋಗಿದ್ದಾರೆ. ಸರ್, ರಾಧಮ್ಮ ಹೇಗಿದ್ದಾರೆ? ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾಳೆ. ರಾಧಂಗೆ ಮದುವೆ ನಿಶ್ಚಯ ಆಗಿದೆ. ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ.
ಹೊಸ ಮನೆ ಅಂದ್ರೆ ಬನ್ನೇರು ಘಟ್ಟದ ರಸ್ತೆಯಲ್ಲಿ ಇರೋ ಮನೆ ತಾನೆ? ಹೌದು ಸರ್. ರವಿ, ಯಾಕೆ ಕತ್ಲಲ್ಲಿ ಕೂತಿದ್ದೀರಾ? ಮಿಸ್ಟರ್ ಮೂರ್ತಿ, ಹೇಗಿದೆ ಬಂಗ್ಲೆ? ನಿಮ್ಮ ಅಭಿರುಚಿ ಬಗ್ಗೆ ವಿಮರ್ಶೆ ಮಾಡೋ ಶಕ್ತಿ ನನಗಿಲ್ಲ ರವಿ. ನಿಮ್ಗೆ ವಿಮರ್ಶೆ ಮಾಡೋ ಶಕ್ತಿ ಇಲ್ಲ, ಆದ್ರೆ ಆ ದೇವರಿಗೆ ಇಷ್ಟ ಆಗ್ಲಿಲ್ವೇ ಸರ್? ಆ ದೇವರಿಗೆ ನನ್ನ ಅಭಿರುಚಿನೇ ಇಷ್ಟ ಆಗ್ಲಿಲ್ವೇ? ಅದಕ್ಕೆ ತಾನೇ ಅವನು ನನ್ನ ರಾಧಾನ ನನ್ನಿಂದ ದೂರ ಮಾಡಿದ್ದು. ಹಾಗಂತ ನಾನು ಸೋಲು ಒಪ್ಕೋತೀನ? ನೆವರ್. ಅವಳಿಗೋಸ್ಕರ ನೀವು ಬಂಗ್ಲೆ ಕಟ್ಸಿದ್ದು. ಈ ಬಂಗ್ಲೆನಾ? ಎಸ್. ರಾಧಾ ಅವಳ ಮದುವೆ ಆದ್ಮೇಲೆ ಅವಳ ಗಂಡನ ಜೊತೆ ಈ ಮನೇಲೆ ಇರ್ತಾಳೆ. ಅವಳ ಮದುವೆಯಲ್ಲಿ ನಾನು ಈ ಮನೆನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಸರಿ, ಮೊದಲನೇ ಲಗ್ನ ಪತ್ರಿಕೆಯಲ್ಲಿ ದೇವರ ಹೆಸರು ಬರೆದು ದೇವರ ಮನೆಯಲ್ಲಿ ಇಡೋಣ ಅಂತ ಅನ್ಕೊಂಡೆ. ಆದ್ರೆ ಅದಕ್ಕಿಂತ ಮೊದಲು ಆ ಪತ್ರಿಕೆನ ನಿಮಗೆ ಕೊಡೋದೇ ಸರಿ ಅಂತ ಇಲ್ಲಿಗೆ ಬಂದೆ. 25ನೇ ತಾರೀಕು ನನ್ನ ತಂಗಿ ಮದುವೆ. ದಯವಿಟ್ಟು ನೀವು ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಡೋಂಟ್ ಬಿ ಎಮೋಷನಲ್ ಮಿಸ್ಟರ್ ಮೂರ್ತಿ. ಸಮಾಧಾನ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ಬಯಸೋದೆಲ್ಲ ನಡೆದು ಬಿಟ್ರೆ ದೇವ್ರನ್ನ ಯಾರು ಜ್ಞಾಪಿಸ್ಕೋತಾರೆ? ಅವನೇನೇ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನು ದೇವರಲ್ವಾ? ಅದಕ್ಕೆ ದೇವರೊಳ್ಳೇದು ಮಾಡಿ. ಮಿಸ್ಟರ್ ಅರುಣ್, ಮೀನಾ, ಗುಡ್. ನಿಮ್ಮನ್ನ ಈಗ ಜೋಡಿಯಾಗಿ ನೋಡೋದಕ್ಕೆ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಬೋತ್. ನಿಮ್ಮಿಬ್ಬರಿಗೂ ಒಂದು ವಿಷಯ ಗೊತ್ತಾ? ನೀನ ಆಗರ್ಭ ಶ್ರೀಮಂತಳಾಗಿದ್ದೆ. ನೀನು ಒಂದೇ ದಿವಸದಲ್ಲಿ ಎಲ್ಲಾನು ಕಳ್ಕೊಂಡು ಏನೂ ಇಲ್ದವಳಾಗ್ಬಿಟ್ಟೆ. ಅರುಣ್, ಜೀವನವೆಲ್ಲ ಬಡತನದಲ್ಲಿದ್ದೆ. ನೀನು ಒಂದೇ ದಿವಸದಲ್ಲಿ ಶ್ರೀಮಂತನಾಗ್ಬಿಟ್ಟೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮೀನಾ, ನಾನು ನಿಮ್ಮ ತಂದೆ ಹತ್ರ ತಗೊಂಡ್ ಫ್ಯಾಕ್ಟ್ರಿನ ನನ್ನ ಹೆಸರಿಗೆ ಬದಲಾಯಿಸಲೇ ಇಲ್ಲ. ಅದಿನ್ನು ನಿನ್ನ ಹೆಸರಿನಲ್ಲೇ ಇದೆ. ಸೊ ಹಿಯರ್ ಆಫ್ಟರ್ವರ್ಡ್ಸ್ Mr. Arun will be the managing director of Meena and Company. So my dear friend, in ಮುಂದೆ ಯಾವತ್ತೂ ನೀನು ಬಡವ ಅಲ್ಲ,
ಯಾವತ್ತೂ ನೀನ್ ಸಾಲ್ಗಾರ ಅಲ್ಲ. ನಿನ್ ತಂದೆ ಕಾಯಿಲೆ ಬಗ್ಗೆ ಇನ್ ಮುಂದೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರುಣ್, ಒನ್ ಮೋರ್ ಥಿಂಗ್, ಇನ್ ಮುಂದೆ ಪ್ರತಿ ಒಂದೊಂದು ಗಂಟೆಗೂ ನೀನ್ ಕೋಟ್ನ ಬದಲಾಯಿಸಬಹುದು, ರೈಟ್? ಅಣ್ಣನ್ ಫ್ರೆಂಡ್ಸ್ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ, ಸ್ವಲ್ಪ ನೀವೇ ಬರ್ಕೊಡಿ. ನಂಗೆ ತುಂಬಾ ಕೆಲಸ ಇದೆಯಮ್ಮ. ಮೇಲೆ ಬೀರುನಲ್ಲಿ ನಿಮ್ಮ ಅಣ್ಣನ ಡೈರಿ ಇದೆ, ಅದ್ರಲ್ಲಿ ಎಲ್ಲ ಅಡ್ರೆಸ್ ಇದೆ, ನೀನೇ ತಗೊಂಡ್ ಬರ್ದ್ಬಿಡು. ಆಸ್ತಿನೆಲ್ಲ ನಿನ್ ಹೆಸರು ಬರ್ಬಿಟ್ಟು ನಿನ್ ಬಾಯಿ ಮುಚ್ಚಿಸ್ಬಿಟ್ರ? ನನಗ್ ದ್ರೋಹ ಮಾಡಿದ್ದಕ್ಕೆ ಇದು ನನಗ್ ಲಂಚನಾ? ಸೀತಾ, ಸ್ವಲ್ಪ ಕುಡಿಯಕ್ ನೀರ್ ತರ್ತೀಯಾ? ಈಗ ಬಂದೆ. ಯಾಕಮ್ಮ ಒಂಥರ ಇದೆಯಾ? ಅಣ್ಣ, ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಾಧಾ, ಯಾಕೆ ವಿಷಯ ನನ್ನಿಂದ ಮುಚ್ಚಿಟ್ಟೆ? ಏನ್ ಮಾತಾಡ್ತಾ ಇದೆಯಾ ರಾಧಾ? ಆ ರವಿ ಏನೋ ಹಾಗೆ ಮಾಡಿದ್ರು ಅಂತ ನೀನು? ರಾಧಾ, ಇಷ್ಟೊಂದು ದೊಡ್ಡ ವಿಷಯನ ಯಾಕೆ ನನ್ನಿಂದ ಮರೆಮಾಚಿದೆ? ಹೇಳಣ್ಣ, ಹೇಳು. ಹಾಗಾದ್ರೆ ನಿನಗೆಲ್ಲ ಗೊತ್ತಾಗೋಯ್ತಾ? ನನಗೆಲ್ಲ ಗೊತ್ತು. ನನ್ನ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ರವಿ ಒಬ್ಬ ಬ್ಲಡ್ ಕ್ಯಾನ್ಸರ್ ಪೇಷಂಟ್. ಸ್ವಲ್ಪ ದಿವಸದಲ್ಲೇ ಸಾಯ್ತಾನೆ ಅಂತ ನಾನೇ ನಿನಗೆ ಹೇಗಮ್ಮ ಹೇಳಿ? ರವಿಗೆ ಬ್ಲಡ್ ಕ್ಯಾನ್ಸರ್? ರಾಧಾ, ಈ ವಿಷಯ ನಿನಗೆ ಗೊತ್ತಿಲ್ವಾ? ಇಲ್ಲ. ಹಾಗಾದ್ರೆ ಇಷ್ಟೊತ್ತು ನೀನು ಮಾತಾಡಿದ್ದು? ರಾಧಾ ಟ್ರಾನ್ಸ್ಪೋರ್ಟ್. ಅಯ್ಯೋ, ನಾನೆಂಥ ತಪ್ಪು ಮಾಡಿಬಿಟ್ಟೆ. ಯಾವ ವಿಷಯ ನನ್ನಿಂದ ಮುಚ್ಚಿಡಬೇಕು ಅಂತ ರವಿ ಬಯಸಿದ್ಲು, ಅದನ್ನ ನನ್ನ ಬಾಯಿಂದಲೇ ಹೇಳಿಸಿಬಿಟ್ಟಿಲ್ಲಪ್ಪ. ಅಯ್ಯೋ, ನನ್ನ ತಂಗಿಗೆ ನಾನೇ ಹೇಳ್ಬಿಟ್ಟೆ. ರಾಧಾ, ಯಾರದು?
ರಾಧಾ ನೀನು ರಾಧಾ ರಾಧಾ ಏನಿದೆ ಏನಿದ್ ನಿನ್ನ ಅಲಂಕಾರ ನೋಡು ನಿನ್ ಮದುವೆ ನಿಶ್ಚಯ ಆಗಿದೆ ನೀನ್ ಇಲ್ಲಿಗೆ ಬರಬಾರ್ದು ಈ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ದು ತಪ್ಪು ರಾಧಾ ಹೋಗು ರಾಧಾ ದಯವಿಟ್ಟು ಇಲ್ಲಿಂದ ಹೋಗು ಮೊದಲೇ ಮಾಂಗಲ್ಯನ ನನಗ್ ಕಟ್ಟಿ ಮಾಂಗಲ್ಯನ ರಾಧಾ ನೀನೇನ್ ಹೇಳ್ತಾ ಇದೀಯ ದಯವಿಟ್ಟು ನನ್ನೇ ಒಂದು ಆಸೆನ ನೆರವೇರಿಸ್ಕೊಡಿ. ಆಟ ಮಾಡ್ಬೇಡ ರಾಧಾ ನನ್ನಿಂದ ಖಂಡಿತ ಈ ಕೆಲಸ ಸಾಧ್ಯ ಇಲ್ಲ ನಾನ್ ಕಟ್ಟೋ ಈ ಮಾಂಗಲ್ಯಕ್ಕೆ ನಿನ್ನ ಕತ್ನಲ್ಲಿ ಉಳಿಯೋ ಶಕ್ತಿ ಇರಲ್ಲ ರಾಧಾ ಸತ್ಯವಾಗಿಯೂ ಹೇಳ್ತೀನಿ ಈ ನನ್ನ ಕೈಗೆ ಭದ್ರವಾಗಿ 3 ಗಂಟೆ ಹಾಕೋ ಚೈತನ್ಯನೇ ಇಲ್ಲ ಯಾವ ಕ್ಷಣದಲ್ಲಿ ಉರುಳು ಬೀಳುತ್ತೋ ನನಗೆ ಗೊತ್ತಿಲ್ಲ ರಾಧಾ ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ ಪ್ಲೀಸ್ ನೀವು ಧೈರ್ಯವಾಗಿ ತಾಳಿ ಕಟ್ಟಿ ನಾನು ಸುಮಂಗಲಿಯಾಗಿ ಸಾಯ್ತೀನಿ. ರಾಧಾ ಏನ್ ಹೇಳ್ತಾ ಇದ್ದೀಯ ನೀನು ನಾನು ವಿಷ ಕುಡಿದ್ಬಿಟ್ಟೆ ಬೇಡಿ ನನ್ ಕಾಪಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಡಾಕ್ಟರ್ ಬರೋ ಹೊತ್ತಿಗೆ ನನ್ನ ಹೆಣ ನೀವು ನೋಡೋಕ್ ಸಾಧ್ಯ. ರಾಧಾ ಕೊನೆ ಕ್ಷಣಗಳನ್ನ ನೆನೆಸ್ತಿರೋ ಈ ಜೀವ ಹೋಗೋಕ್ ಮುಂಚೆ ನನಗೆ ನಿಮ್ ಹೆಂಡತಿ ಸ್ಥಾನ ಕೊಡಿ. ನನ್ನ ಕೊನೆ ಆಸೆನ ದಯವಿಟ್ಟು ನೆರವೇರಿಸ್ಕೊಡಿ ರವಿ. ಯಾಕೆ ಹೀಗೆ ಮಾಡ್ಕೊಂಡೆ ಯಾಕೆ ಹೀಗೆ ಮಾಡ್ದೆ ಹೇಳು ರಾಧಾ